Hello, my Indian friends. I'm Mohammed. I'm the organizer of Ideal Desert Camp, Merzouga, Morocco. Welcome to Sahara. مرحبا بكم في الصحراء ميرزوغا المغرب. ನೋಡ್ರಿ ಹೆಂಗೆ ಕಟ್ತಾ ಇದ್ದಾರೆ ಇವಾಗ ಟರ್ಬನ್ ಕಟ್ತಾ ಇದ್ದಾರೆ. ಇಲ್ಲಿ ಮೊರೊಕೊ ದೇಶದ ಮರುಭೂಮಿಯಲ್ಲಿ ಸಹಾರಾದಲ್ಲಿ ಜನಗಳು ಯಾವ ರೀತಿಯ ಹೆಡ್ಗೇರ್ನ ಹಾಕ್ತಾರೆ ಅಂತ ನೋಡಿ. ಇವಾಗ ಕರ್ನಾಟಕದ ಮಾಸ್ ಹೀರೋ, ಇಂಡಿಯಾದ ಮಾಸ್ ಹೀರೋ ಥರ ಕಾಣಿಸ್ತಾ ಇದ್ದೀನಿ. ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ನೋಡಿ, ನಮ್ಮ ಬ್ರದರ್ ಎಷ್ಟು ಸಖತ್ತಾಗಿ ರೆಡಿ ಮಾಡಿದ್ರು ನಮ್ಮನ್ನ ಅಂತ. ಈ ಡೆಸರ್ಟಲ್ಲಿ ಸ್ಯಾಂಡ್ ಬರುತ್ತಲ್ಲ, ಅದರಿಂದ ಮೂಗು ಮುಚ್ಕೊಳ್ಳೋದು ಹಿಂಗೆ. ವೆಲ್ಕಮ್ ಟು ಸಹಾರಾ ಅಗೇನ್. ಬಂದು ತಲುಪಿದ್ದೀವಿ ಇಲ್ಲಿಯ ಬುಡಕಟ್ಟು ಜನಾಂಗದ ಮನೆಗೆ. ಎಲ್ಲರೂ ಆಚೆ ಹೋಗಿರಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಇವರ ರೀತಿಯ ಟೆಂಟ್. ಇದು ಮೇನ್ ಮನೆ. ಇದರ ಸುತ್ತಲೂ ಬೇರೆ ಬೇರೆ ಪ್ರಾಣಿಗಳಿಗೆ ಮತ್ತು ಬೇರೆ ಬೇರೆ ವಸ್ತುಗಳಿಗೆ ಒಂದೊಂದು ರೀತಿಯ ಜಾಗ ಮಾಡ್ಕೊಂಡಿರ್ತಾರೆ. ಯಾವ ರೀತಿ ಕಟ್ಟಿದ್ದಾರೆ ಅಂತ ನೋಡ್ಬೋದು. ಟೆಂಟನ್ನು ಒಂದು ಮರದ ಪೀಸ್ ಇದೆ, ವಿ ಆಕಾರದ್ದು, ಹಗ್ಗವನ್ನು ಹಾಕಿ ಕಟ್ಟಿದ್ದಾರೆ. ನೋಡಿ ಹೇಗಿದೆ ಅಂತ ಮನೆ. ಇದು ಆಡಿನ ಜಾಗ, ಆಡಿಗೋಸ್ಕರ ಮಾಡಿರುವಂತಹ ಗೂಡು. ಹುಲ್ಲಾಕಿ ಮಾಡಿದ್ದಾರೆ, ಸೊ ಥಂಡಿಯಾಗಿರಲಿ ಅಂತ. ಇಲ್ಲಾಂದರೆ ಬಿಸಿಲು ಇಂಪಾಸಿಬಲ್. ಕ್ಯಾಮ್ರಾ ಪದೇ ಪದೇ ಆಫ್ ಆಗ್ತಾಯಿದೆ ಬಿಸಿಲಿಗೆ. ನೋಡಿ ಹೇಗೆ ಹುಲ್ಲನ್ನು ಬಳಕೆ ಮಾಡಿ ಇಲ್ಲಿ ಆಡಿಗೆ ಒಂದು ಜಾಗವನ್ನು ಮಾಡಿದ್ದಾರೆ ಅಂತ. ಮೊಹಮ್ಮದ್ ಬ್ರದರ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರು. ಈ ರೀತಿ ಒಂದು ಟೆಂಟನ್ನು ಒಂದು ಕುಟುಂಬ ನೊಮ್ಯಾಡಿಕ್ ಫ್ಯಾಮಿಲಿ ಮಾಡಬೇಕು ಅಂದರೆ 1 ವರ್ಷ ತೊಗೊಳ್ತಾರಂತೆ. ಯಾಕೆಂದರೆ ದೇ ಮೇಕ್ ಎವ್ರಿಥಿಂಗ್ ಬೈ ಹ್ಯಾಂಡ್. ಪ್ರತಿಯೊಂದು ವಸ್ತುನು ಕೈಯಲ್ಲಿ ಮಾಡ್ತಾರಂತೆ. ಈ ಒಂದು ಟೆಂಟನ್ನು ಮಾಡಿರೋದು ಆಡಿನ ಚರ್ಮದಿಂದ, ಸಂಪೂರ್ಣವಾಗಿ ಇವರೇ ಕೈಯಲ್ಲಿ ಮಾಡಿ ಆಡಿನ ಚರ್ಮವನ್ನು ಬಳಕೆ ಮಾಡಿ ಈ ಥರ ಮ್ಯಾಟ್ರಸನ್ನು ರೆಡಿ ಮಾಡ್ತಾರೆ. ಅದಾದಮೇಲೆ 1 ವರ್ಷ ತೊಗೊಳತ್ತಂತೆ ಈ ಥರ ಒಂದು ಟೆಂಟನ್ನು ಸಿದ್ಧತೆ ಮಾಡೋದಕ್ಕೆ. ಯಪ್ಪ, ಇಲ್ಲಿನ ಮಕ್ಕಳು ನೋಡಿ, ಈ ಬಿಸಿಲಲ್ಲಿ ಈ ಕಲ್ಲಿನ ಮೇಲೆ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಸಾಧ್ಯ ಇದು? ಇಲ್ಲಿ ತಾಯಿ ಇದ್ದಾರೆ ಒಳಗೆ, ಅವ್ರ ಜೊತೆಗೆ ಮಕ್ಕಳಿದ್ದಾರೆ. ಹಲೋ, ಹೌ ಆರ್ ಯು? ಓಯ್, ಇಲ್ಲಿ ನೊಮ್ಯಾಡಿಕ್ ಫ್ಯಾಮಿಲಿ ಮನೆ. ತಾಯಿ ಮತ್ತು ಮಗ ಬರೀ ಕಾಲಲ್ಲಿ ನಡ್ಕೊಂಬಂದ ಒಳಗಿಂದ. ತಾಯಿ ಟೀ ಮಾಡ್ತಾ ಇದ್ದಾರೆ. ಮನೆ ಒಳಗೆ ಏನೇನಿದೆ ನೋಡೋಣ. ಎಲ್ಲ ಸಲಾಮ್. ಮೇಡಮ್ ಟೀ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಕೆಟಲ್ಸ್ ಇದೆ. ಒಳಗೆ ನೋಡ್ಬೋದು ಪಾತ್ರೆ ಪಗಡೆ ಎಲ್ಲ ಇಟ್ಕೊಂಡಿದ್ದಾರೆ. ವಾಹ್, ಭಾಳ ರೇರ್ ಜಾಗ ರೀ ಇದು. ಈಗ ತಂದಿರುವಂತಹ ಮಿಂಟ್ ಲೀವ್ಸನ್ನ ತಾಯಿ ಕೊಡೋಣ. ಇದೊಂದು ಬಹಳ ಯುನೀಕಾದ ಡಿಸೈನು. ಈ ರೀತಿ ಯಾಕೆ ಮನೆ ಕಟ್ತಾರೆ ಅಂದರೆ ನೋಡಿ, ಹುಲ್ಲು ಹಾಕಿದ್ದಾರೆ. ದೂರದ ಡೆಸರ್ಟಲ್ಲಿ ಸಿಗುವಂತಹ ಹುಲ್ಲನ್ನು ತೊಗೊಂಬರ್ತಾರೆ. ಹುಲ್ಲನ್ನು ತೊಗೊಂಬಂದ್ಬಿಟ್ಟು ಕಲೆಕ್ಟ್ ಮಾಡಿ ಇದನ್ನು ಕಟ್ತಾರೆ. ಅದೊಂದು ದೊಡ್ಡ ಪ್ರಾಸೆಸ್ಸು. ಇದರ ಮೇಲೆ ಸಮ್ಮರ್ ಸಮಯದಲ್ಲಿ ನೀರನ್ನು ಸಿಂಪಡಿಸ್ತಾರೆ. ಯಾವ ರೀತಿ ಅಂದರೆ ಇಲ್ಲಿ ಟ್ಯೂಬ್ಗಳು ಹಾಕಿದ್ದಾರೆ. ಈ ಟ್ಯೂಬ್ಗಳು ಇದರೊಳಗೆ ನೀರು ಹೋಗುತ್ತೆ. ಆ ನೀರಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿದ್ದಾರೆ. ಒಂದೊಂದೇ ತೊಟ್ಗಿ ಈ ಜಾಗ ಸದಾ ಒಂಚೂರು ಮಾಯಿಸ್ಟ್ ಆಗಿರುತ್ತೆ. ಕೆಲವು ಕ್ಷಣಗಳಿಗಾದ್ರೂ ಈ ಒಂದು ಜಾಗ ಸ್ವಲ್ಪ ಥಂಡಿ ಆಗುತ್ತೆ. ಅದರಿಂದ ಇವರಿಗೆ ಒಂಚೂರು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಾಂದರೆ ಇಲ್ಲಿ ಎಕ್ಸ್ಟ್ರೀಮ್ ಹೀಟು. ನನ್ನ ಕ್ಯಾಮ್ರಾ ಬ್ಯಾಟ್ರಿನೇ 2 ನಿಮಿಷಕ್ಕೆ ಆಫ್ ಆಗ್ತಾಯಿದೆ, ಅದಕ್ಕೆ ಕಟ್ ಆಗ್ತಾಯಿದೆ. ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ನೋಡಿ. ಆದರೆ ಇವ್ರುಗಳಿಗೆ ನೀರು ಸಿಗೋದು ಬಹಳ ಕಷ್ಟ. ಇಲ್ಲಿಂದ ಸಾಕಷ್ಟು ಕಿಲೋಮೀಟರ್ಗಳು ಕತ್ತೆ ಮೇಲೆ ಹೋಗಿ ಕತ್ತೆ ಮೇಲೆ ಪ್ಲಾಸ್ಟಿಕ್ ಬಾಟಲ್ಸ್ನ ಹಾಕ್ಕೊಂಡು ತೊಗೊಂಬರ್ಬೇಕು. ಭಾಳ ಕಷ್ಟ ಜೀವನ. ಇದು ಒಂದು ಬೆಡ್ರೂಮು ನೋಡಿ. ಇವರೇ ಸಹಾರಾ ಜನಗಳು. ಇವ್ರುಗಳ ಜೀವನ ಯಾವ ಲೆವೆಲಿಗೆ ಕಷ್ಟ ಅಂದರೆ, ಇಲ್ಲಿ ಸ್ಟಾರ್ಮ್ ಬಂದರೆ ಇವರ ಮನೆಗಳೇ ಹಾರ ಹೋಗುವಂತಹ ಪ್ರಮೇಯ ಬಂದರೂ ಬರುತ್ತೆ. ಅದಾದಮೇಲೆ ಒಳಗೆ ಊಟ ತಿಂಡಿ ಅಥವಾ ನೀರಿನ ಮೇಲೆ ಮರಳು ತುಂಬ್ಕೊಂಡ್ಬಿಡುತ್ತೆ. ಅದಕ್ಕೆ ಪ್ರೊಟೆಕ್ಷನ್ ಆಗಿ ಸಾಕಷ್ಟು ಲೇಯರಿಂಗ್ನ ಕೂಡ ನೀವು ನೋಡ್ಬೋದು.
ಅದಕ್ಕೆ ಇವರು ಚರ್ಮದ ಬಳಕೆಯನ್ನು ಮಾಡ್ತಾರೆ. ಯಾಕಂದರೆ ಚರ್ಮ ಈಗ ಬಟ್ಟೆ ಬಳಕೆ ಮಾಡಿದ್ರೆ ಅದ್ರ ಮೂಲಕ ಮರಳು ಬಂದ್ಬಿಡುತ್ತೆ, ಆದರೆ ಚರ್ಮದ ಬಳಕೆ ಮಾಡಿದ್ರೆ ಮರಳು ಪಾಸ್ ಆಗಲ್ಲ. ಈಗ ಒಂದು ಫ್ಯಾಮಿಲಿ ಟೀಗೆ ಇನ್ವೈಟ್ ಮಾಡಿದ್ದಾರೆ ನಮ್ಮನ್ನು, ನಮ್ಮ ಮೊಹಮ್ಮದ್ ಫ್ರೆಂಡ್ಸು. ಎದುರುಗಡೆ ನೋಡ್ತಾ ಇರಲ್ಲ, ಅದೇ ಅಲ್ಜೇರಿಯಾ ಬಾರ್ಡರು. ಅದನ್ನು ದಾಟಿದ್ರೆ ಅಲ್ಜೀರಿಯಾ. ಕೆಲವೇ ಮೀಟ್ರ್ಗಳ ದೂರದಲ್ಲಿ ದೇಶದ ಬದಲಾವಣೆ. ಈಗ ಸಹರನ್ ನೊಮ್ಯಾಡ್ ಜೊತೆಗೆ ಟೀ. ಇಲ್ಲಿಯ ಟೀನ ಬರ್ಬರ್ ವಿಸ್ಕಿ ಅಂತ ಕರೀತಾರೆ. ಯಾಕೆಂದರೆ ಇಲ್ಲಿಯ ಜನಗಳು ನೊಮ್ಯಾಡ್ಸು ಆಲ್ಕೋಹಾಲ್ ಕುಡಿಯಲ್ವಲ್ಲ, ಅದಕ್ಕೆ ಇದನ್ನೇ ವಿಸ್ಕಿ ರೂಪದಲ್ಲಿ ಕುಡಿತಾರೆ. ಇದನ್ನು ಕುಡಿದಿರೆ ತಲೆ ಕೆಟ್ಟೋಗ್ಬಿಡುತ್ತೆ ಅಂತಿವ್ರಿಗೆ. ಮೊಹಮ್ಮದ್ ಬಾಯ್ ತಮ್ಮ ಜೀವನದ ಒಂದು ಚಿತ್ರಣವನ್ನು ಕೊಡ್ತಾಯಿದ್ರು. ಇವರು ಕೂಡ ಹುಟ್ಟಿದ್ದು ಬರ್ಬರ್ ನೊಮ್ಯಾಡಿಕ್ ಫ್ಯಾಮಿಲಿಲಿ. ಇವರ ತಂದೆ ತಾತ ಮುತ್ತಾತಂದ್ರೆಲ್ಲ ಇದೇ ರೀತಿ ಹಳ್ಳಿಯ ಜೀವನ, ಇದೇ ರೀತಿ ಟೆಂಟ್ ಜೀವನ ನಡೆಸಿದ್ದು, ಅದನ್ನು ನೆನೆಸ್ಕೋತಾ ಇದ್ರು. ಆದರೆ ಅದಾದಮೇಲೆ ಇವ್ರುಗಳೆಲ್ಲ ಶಿಫ್ಟ್ ಆಗಿಬಿಟ್ಟು ಸಿಟಿಯಲ್ಲಿ ಮನೆ ತೊಗೊಂಡು ಅಡ್ಜಸ್ಟ್ ಆಗಿ ಇವತ್ತು ಸಿಟಿಯಲ್ಲೇ ಒಂದು ಜೀವನವನ್ನು ಕಟ್ಕೊಂಡಿದ್ದಾರೆ. ಕಂಪ್ನಿ ಮಾಡಿದ್ದಾರೆ, ಟ್ರಾವೆಲ್ ಕಂಪ್ನಿ ಮಾಡಿದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ತಮ್ಮ ಟ್ರೈಬಲ್ ರೂಟ್ಸ್ ಅದು ನೊಮ್ಯಾಡಿಕ್ ರೂಟ್ಸ್ನ ಬಿಟ್ಟಿಲ್ಲ, ಆ ಟಚ್ಚಲ್ಲಿದ್ದಾರೆ ಇವರು. ಸೊ ಇವ್ರುಗಳು ಮಾತಾಡುವಂತಹ ಭಾಷೆ ಹೆಸರು ತಮಾಝಿರ್ ಅಂದ್ಬಿಟ್ಟು. ಹೇಗೆ ಜೀವನ ಬದಲಾಗೋಗಿದೆ ನೋಡಿ ಇವ್ರದ್ದೆಲ್ಲ. ಹೀಗೇನೆ ಎಲ್ಲ ನೊಮ್ಯಾಡ್ಸು ಶುರುಲಿ ಹಿಂಗಿರ್ತಾರೆ, ಅದಾದಮೇಲೆ ಹೋಗ್ತಾ ಹೋಗ್ತಾ ಸಿವಿಲೈಸ್ ಆಗ್ತಾರೆ. ಸಾಕಷ್ಟು ಜನ ಇನ್ನೂ ಸಿವಿಲೈಸ್ ಆಗಿಲ್ಲ ಇಲ್ಲಿ, ಬಟ್ ಇನ್ನೇನು ಪ್ರಾಬಬ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ಯಾರು ನೊಮ್ಯಾಡ್ಸು ಇರಲ್ಲ, ಎಲ್ಲರೂ ಸಿಟಿ ಲೈಫಿಗೆ ಬಂದುಬಿಡ್ತಾರೆ. ಅದರ ಮುಂಚೆ ಇದನ್ನೆಲ್ಲ ಈ ಥರ ಲೈಫನ್ನು ನೋಡಿದ್ದು ನಮ್ಮ ಅದೃಷ್ಟ. ಬೇರೆ ಬೇರೆ ದೇಶಗಳಲ್ಲೂ ಅಷ್ಟೇ ಸಾಕಷ್ಟು ಫಾಸ್ಟ್ ರೇಟಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ತಾಯಿದ್ದಾರೆ ನೊಮ್ಯಾಡ್ಸು. ಇನ್ನು ಕೆಲವೇ ವರ್ಷಗಳಲ್ಲಿ ನನ್ನ ಪ್ರಕಾರ ಎಲ್ಲ ನೊಮ್ಯಾಡಿಕ್ ಲೈಫು ಮುಗಿದೋಗ್ಬಿಡುತ್ತೆ. ಯಾಕೆಂದರೆ ಎಲ್ಲ ನೊಮ್ಯಾಡಿಕ್ ಜನರು ಕೂಡ ಸಿಟಿ ಲೈಫ್ ಕಡೆಗೆ ವಾಲ್ತಾ ಇದ್ದಾರೆ. ಅವ್ರಿಗೂ ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ಒಂದು ಹೊಸ ಫ್ಯೂಚರ್ನ ಕೊಡುವಂಥ ಪ್ರಯತ್ನ. ಇವಾಗಷ್ಟೇ ಒಬ್ಬರು ನೊಮ್ಯಾಡಿಕ್ ಲೇಡಿ ಬಂದು ಏನೋ ಕೊಟ್ಟರು, ಇದು ಏನಂತ ಗೊತ್ತಾಗಲಿಲ್ಲ. ಇದು ಆಲಿವ್ ಆಯಿಲ್? Stop. What is this? Bread, okay. Why are you laughing? Why are you laughing? Tell me. Huh? Tell me, bro. ನಾವ್ಯಾವುದು ಎಣ್ಣೆ ಅಂದ್ಕೊಂಡ್ವಿ, ನೋಡಿದ್ರೆ ಇದು ಡೇಟ್ಸ್, ಖರ್ಜೂರದ ಪೇಸ್ಟ್ ಜಾಮ್ ಥರ ಬ್ರೆಡ್ ಕೊಟ್ಟಿದ್ದಾರೆ. ಬ್ರೆಡ್ ಜೊತೆಗೆ ನೆಂಚ್ಕೊಂಡು ತಿನ್ನೋದು ಇಲ್ಲಿಯ ಕಲ್ಚರ್. ಓಕೆ ನೈಸ್. ಇಲ್ಲಿ ಕೂತ್ಕೊಂಡು ಸಹರಾ ಮರುಭೂಮಿಯ ನೊಮ್ಯಾಡಿಕ್ ಜನಗಳ ಜೀವನವನ್ನು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದೆ. ಸಮ್ಮರ್ ಸಮಯದಲ್ಲಿ ಅತ್ಯಂತ ಕಠಿಣವಾದ ಸಮಯ. 48ರಿಂದ 56 ಡಿಗ್ರಿವರೆಗೂ ಹೋಗುತ್ತೆ. ಸಿಕ್ಕಾಪಟ್ಟೆ ಸ್ಯಾಂಡ್ ಸ್ಟಾಮ್ ಇರುತ್ತೆ. ಇಲ್ಲಿ 5 ಮೀಟ್ರ್ ಮಾತ್ರ ವಿಸಿಬಿಲಿಟಿ ಇರುತ್ತೆ. ಕಣ್ಣಿಂದ 5 ಮೀಟ್ರ್ ಮಾತ್ರ ಕಾಣೋದು, ಇನ್ನೇನು ಕಾಣಲ್ಲ ಸುತ್ತಮುತ್ತ. ಊಟ ತಿಂಡಿ, ಬಾಯಿ, ಕಣ್ಣು, ಮೂಗು ಎಲ್ಲ ರಂಧ್ರಗಳಲ್ಲೂ ಕೇವಲ ಮರಳು. ಆ ಮರಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲ ಒಳಗೆ ಔತ್ಕೊಂಡು ಕೂತ್ಕೋಬೇಕಂತೆ. 2 ತಿಂಗಳು ಜೀವನ ಬಹಳ ಬರ್ಬರವಾಗಿ ಕಷ್ಟ. ನೋಡೋದಕ್ಕೆ ಬಹಳ ಕಲರ್ಫುಲ್ ಆಗಿದೆ, ಈ ಕ್ಷಣದಲ್ಲಿ ಬಹಳ ಸುಂದರವಾಗಿದೆ. ಆದರೆ ಎಲ್ಲ ಸಮಯದಲ್ಲೂ ಹೀಗಿರಲ್ಲ. ಪ್ರತಿ ದಿವಸ ಇಲ್ಲಿ ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಬಹಳ ಅಂದರೆ ಎರಾಟಿಕ್ ಜಾಗ. ಇಲ್ಲಿ ನೋಡ್ತಾ ಇದ್ದೀರಾ ಮೊರೊಕೊ ದೇಶದ ಬಾವುಟ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಈ ಜನಾಂಗದ ಬಾವುಟ, ಬರ್ಬರ್ ಮತ್ತು ಅಮ್ಯಾಝೀರ್ ಅಂತ ಏನು ಕರೀತಾರೆ, ಆ ಜನಗಳ ಬಾವುಟ. ಇಲ್ಲೂ ಕೂಡ ಮಗು ಯಾವುದೇ ರೀತಿಯ ಪಾದರಕ್ಷೆ ಬಳಕೆ ಮಾಡಿಲ್ಲ, ಹಾಗೆ ನಡೀತಾ ಇದೆ. ಹಲೋ. Come on. Very good. ಸಹರಾ ಮರುಭೂಮಿಯ ಮಗು ಸಿಕ್ಕಿದ್ದಾನೆ. ಎಷ್ಟು ಫ್ರೆಂಡ್ಲಿಯಾಗಿ ಆಟ ಆಡ್ತಾ ಇದ್ದಾನೆ ಅಂದರೆ, ಇವ್ರ ಜೀವನ ಇಷ್ಟು ಕಷ್ಟ ಇದ್ರು ನಗ್ನಗ್ತಾ. ಅದೇ ಹೇಳಲ್ವ, ಮಕ್ಕಳು ದೇವ್ರ ಸಮಾನ. ಅವ್ರಿಗೆ ಇವೆಲ್ಲ ಏನೂ ಗೊತ್ತಾಗಲ್ಲ, ಅವ್ರಿಗೇನು ಬೇಕಾಗೋದು ಇಲ್ಲ. ಬಹಳ ಮಿನಿಮಮ್ ನೆಸೆಸಿಟೀಸ್ ಜೊತೆಗೆ ತಮ್ಮ ಜೀವನವನ್ನು ಇಲ್ಲಿ ಇಂಥ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಬದುಕ್ತಾ ಇದ್ದಾರೆ. ಅನ್ಇಮ್ಯಾಜಿನಬಲ್. ಇಲ್ಲಿ ಒಂದು ಟೆಂಟನ್ನು ತಯಾರು ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರುವಂಥ ಹುಲ್ಲು, ಕಡ್ಡಿ ಪ್ರತಿಯೊಂದನ್ನು ಬರ್ಬರ್ ಜನಾಂಗ ತಂದು ರೆಡಿ ಮಾಡ್ತಾ ಇದ್ದಾರೆ. ಆಡಿನ ಚರ್ಮದ ಬಳಕೆ ಮಾಡಿ ರಗ್ಗನ್ನು ಮಾಡ್ಕೊಂಡಿದ್ದಾರೆ. ಆ ರಗ್ಗನ್ನು ಸ್ಟೇಜ್ ಬೈ ಸ್ಟೇಜ್ ಲೇಯರ್ ಆಗಿ ಆ್ಯಡ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ವಾಲೇಕುಮ್ ಅಸ್ಸಲಾಮ್. ಥ್ಯಾಂಕ್ ಯು. ಒಂದೊಂದು ಹೊಲಿಗೆನೂ ಕೂಡ ಭಾಳ ಹುಷಾರಾಗಿ ಹಾಕಬೇಕು, ಇಲ್ಲಾಂದರೆ ಇಲ್ಲಿ ಎಕ್ಸ್ಟ್ರೀಮ್ ಟೈಮಲ್ಲಿ ಮರಳು ಒಳಗೆ ನುಗ್ಗಿದ್ರೆ ಎಲ್ಲ ಎಗರೋಗ್ಬಿಡುತ್ತೆ.
ನೀರುಗಳನ್ನು ಯಾವ ರೀತಿ ಸ್ಟೋರ್ ಮಾಡ್ತಾರೆ ಅಂತ ನೀವು ನೋಡ್ಬೋದು. ಪ್ರತಿಯೊಂದು ಬಾಟಲಿಗೂ ಕೂಡ ಬಟ್ಟೆ, ತಿಕ್ಕಾದ ಬಟ್ಟೆಯನ್ನು ಕಟ್ಟಿದ್ದಾರೆ. ಈ ಒಂದು ದೊಡ್ಡ ಬಾಟ್ಲಿಗೂ ಅಷ್ಟೇ ಅದ್ರ ಮೇಲೆ ನೀರನ್ನು ಸಿಂಪಡಿಸಿದ್ದಾರೆ. ಈ ಚರ್ಮ ಇದು ಪ್ರಾಣಿಯ ಚರ್ಮವನ್ನು ಬಾಟಲ್ನ ಸುತ್ತಲೂ ಹೊದಿಗೆ ಮಾಡಿದ್ದಾರೆ. ಅದ್ರ ಮೇಲೆ ನೀರು ಸೋಕ್ ಮಾಡಿದ್ದಾರೆ. ಒಳಗಿರೋ ನೀರು ಸ್ವಲ್ಪ ಆದರೂ ಕುಡಿಯೋ ಥರ ಇರಲಿ ಅಂತ. ಅದರ್ವೈಸ್ ಇಲ್ಲಿ ಕುಡಿಯೋದಕ್ಕೆ ಅಸಾಧ್ಯ. ನೀರು ಫುಲ್ಲು ಕುದ್ದೋಗ್ಬಿಡುತ್ತೆ, ಬಿಸಿಯಾಗ್ಬಿಡುತ್ತೆ. 1956ನೇ ಇಸ್ವಿವರೆಗೂ ಮೊರಕ್ಕೋ ದೇಶಕ್ಕೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರಲಿಲ್ಲ. ಯಾಕೆಂದರೆ ಫ್ರೆಂಚ್ ಕಚಡ ನನ್ನ ಮಕ್ಕಳು ಇವರ ದೇಶವನ್ನು ಆಳ್ತಾ ಇದ್ದರು. ಇಲ್ಲಿದ್ದಂತಹ ಖನಿಜಾಂಶಗಳಿಗೋಸ್ಕರ ಅವರೇನು ಮಾಡಿದ್ರು ಅಂದರೆ, ಇಲ್ಲಿ ಕೆಳಗಡೆ ಇದ್ದಂತಹ ಹಾರ್ಡ್ ವರ್ಕಿಂಗ್ ಕಮ್ಯುನಿಟಿ ಬ್ಲ್ಯಾಕ್ಸ್ ಇದ್ರಲ್ವಾ, ಕೆಳಗಡೆ ಸೆನೆಗಲ್ಲು, ಮಾಲಿ, ಗಾಂಬಿಯಾ, ಟೋಗೋ ಇವತ್ತಿನ ದೇಶಗಳು, ಬೇರೆ ಬೇರೆ ದೇಶಗಳಿಂದ ಬ್ಲ್ಯಾಕ್ಸನ್ನು ಕರ್ಕೊಂಬಂದು ಬಲವಂತವಾಗಿ ಜೀತದ ಪದ್ಧತಿಯಲ್ಲಿ ಫ್ರೆಂಚ್ ಜನಗಳು ಇಲ್ಲಿ ಮಿನರಲ್ಸ್ನ ಅಗೆಯೋದಕ್ಕೋಸ್ಕರ ಅವರನ್ನು ಜೀತದ ರೀತಿಯಲ್ಲಿ ಬಳಸ್ಕೋತಾ ಇದ್ರು ಸಾಕಷ್ಟು ವರ್ಷಗಳು. 1956ನೇ ಇಸ್ವಿಯಲ್ಲಿ ಮೊರಕ್ಕೋ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅದಾದ ನಂತರ ಫ್ರೆಂಚ್ ವಾಪಸ್ ಹೋದರು, ಇಲ್ಲಿಂದ ಎಲ್ಲ ಲೂಟಿ ಮಾಡಿಬಿಟ್ಟಿದ್ರು. ನಮ್ಮನ್ನು ಹೇಗೆ ಬ್ರಿಟಿಷ್ ಲೂಟಿ ಮಾಡಿದ್ರು ಅದೇ ರೀತಿ ಈ ದೇಶವನ್ನು. ಆದರೆ ಒಂದು ಪ್ರಾಬ್ಲಮ್ ಇತ್ತು. ಅದೇನಪ್ಪ ಅಂದರೆ, ಹೇಗೆ ಈ ಜೀತದ ಆಳುಗಳು ಮಧ್ಯದಲ್ಲಿ ಸಿಗಾಕೊಂಡ್ರು, ಏನು ಮಾಡಬೇಕು ಅವ್ರಿಗೆ ಗೊತ್ತಾಗಲಿಲ್ಲ. ಆಗ ಸ್ವಾತಂತ್ರ್ಯದ ನಂತರ ಮೊರಕ್ಕೋ ದೇಶದ ಲೋಕಲ್ ಜನಗಳು ಬ್ಲ್ಯಾಕ್ ಜನಗಳಿಗೆ ಇಲ್ಲೊಂದು ಹಳ್ಳಿ ಮಾಡಿಕೊಟ್ರು. ಆ ಹಳ್ಳಿಯಲ್ಲಿ ಇವತ್ತಿಗೂ ಅವರು ಜೀವನ ಮಾಡ್ತಾಯಿದ್ದಾರೆ. ಪ್ರತಿ ದಿವಸ ಹಾಡಿನಿಂದ ತಮ್ಮ ದಿನವನ್ನು ಶುರು ಮಾಡ್ತಾರಂತೆ. ದೇವರೇ, ನಮ್ಮ ಕಷ್ಟದ ಜೀವನದಿಂದ ನಮಗೆ ಮುಕ್ತಿ ಕೊಟ್ಟೆ, ಪ್ರೀತಿಯ ಧನ್ಯವಾದ ಅಂತ. ಆ ಜೀತದ ಆಳುಗಳು ಬದುಕ್ತಾ ಇದ್ದಂತಹ ಹಳ್ಳಿ ಇದು. ಇಲ್ಲಿದ್ದಂತಹ ಜೀತದ ಆಳುಗಳಿಗೆ ಮೊರಕ್ಕೋ ಸ್ವಾತಂತ್ರ್ಯದ ನಂತರ ಇಲ್ಲಿಯ ಲೋಕಲ್ ಜನಗಳು ಆಶ್ರಯ ಕೊಟ್ಟು ಒಂದು ಹಳ್ಳಿಯನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವರು ಉಳಿದಂತಹ ಅಬ್ಯಾಂಡನ್ ಹಳ್ಳಿ ಇಲ್ಲಿ ನೋಡ್ಬೋದು. ಹಿಂದೆ ಕಾಣಿಸ್ತಾ ಇರೋದು ನಿಮಗೆ ಮೈನ್ಸು. ಆ ಮೈನ್ಸಲ್ಲಿ ಸಿಗುವಂತಹ ಖನಿಜಾಂಶಗಳನ್ನು ಇಲ್ಲಿಯ ಲೋಕಲ್ ಜನಗಳು ಇಲ್ಲಿ ಮಾರ್ತಾ ಇದ್ದಾರೆ. ಬಹಳ ವಿಶೇಷವಾದ ಹೆಣ್ಮಕ್ಳು ಕಣ್ಣಿಗೆ ಉಪಯೋಗ ಮಾಡುವಂತಹ ಸುರ್ಮ, ಅದು ಈ ಒಂದು ಕಲ್ಲಿನಿಂದ ಮಾಡಲ್ಪಡುತ್ತೆ. ನೋಡಿ ಎಷ್ಟು ಸಖತ್ತಾಗಿದೆ. ಅದರಿಂದ ಮಾಡಿರುವಂತಹ ಸುರ್ಮನ ನನ್ನ ಕೈಯಲ್ಲಿ ಒಂದು ಬಾಟ್ಲಿಯಲ್ಲಿ ಇಟ್ಕೊಂಡಿದ್ದೀನಿ. ಈ ಜಾಗದಲ್ಲಿ ನೊಮ್ಯಾಡಿಕ್ಸ್ ಮಾಡಿರುವಂತಹ ಕೈಯಿಂದ ಮಾಡಿರುವಂತಹ ಕೆಲವು ಕೀ ಚೈನ್ಸು ಮತ್ತು ಬೇರೆ ಬೇರೆ ರೀತಿಯ ಬ್ರೇಸ್ಲೆಟ್ಸನ್ನು ನೀವು ನೋಡ್ಬೋದು. ಭಾಳ ವಿಶೇಷವಾದ ಕಲ್ಲುಗಳಿಂದ ಮಾಡಿರುವಂಥದ್ದು ಇವೆಲ್ಲ ವಿಶ್ವದ ಬಹಳ ಅಪರೂಪವಾದ ಸಂಗತಿಗಳು. ಎಲ್ಲ ಕಡೆ ಸಿಗಲ್ಲ. ವೆರಿ ನೈಸ್ ಎವ್ರಿಥಿಂಗ್. ವಾಟ್ ಈಸ್ ದಿಸ್? Copper. ಹಾಂ, Copper. ಯು ಡೋಂಟ್ ಹ್ಯಾವ್ ಬಿಗ್ ಒನ್? Yeah. ಬಿಗ್? From this one. ಹಾಂ, From this one. Copper. ಓ, ಫ್ರಮ್ ಕಾಪರ್. Yeah. ಹಾಂ, ಈ ನೋಡಿ ಕಾಪರಿಂದ ಮಾಡಿರುವಂತಹ ಈ ಚಿಕ್ಕ ಬ್ರೇಸ್ಲೆಟು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇಲ್ಲೇ ಮೈನಿಂಗ್ ಮಾಡಿರುವಂತಹ ಮಸ್ಕರ ಮತ್ತು ಅದಕ್ಕೆ ಬೇಕಾಗಿರುವಂತಹ ಒಂದು ಎಕ್ವಿಪ್ಮೆಂಟು. ಇದನ್ನು ಓಪನ್ ಮಾಡಿದ್ರೆ ಕಡ್ಡಿ ಇರುತ್ತೆ. ಇದರೊಳಗೆ ತುಂಬಿಸಿ ಇಟ್ಟರೆ ಕಣ್ಣು ಕಪ್ಪು ಹಚ್ಕೋತಾರಲ್ಲ ಹೆಣ್ಮಕ್ಳು, ಅದರ ಒಂದು ಸಲಕರಣೆ. ಎಷ್ಟು ಸಖತ್ತಾಗಿದೆ. ಭಾಳ ರೇರ್ ಜಾಗದಿಂದ ತೊಗೊಳ್ತಾ ಇದ್ದೀನಿ, ಒಂದು ನೆನಪಿಗೋಸ್ಕರ. ಇವರೇ ಮಾರ್ತಾ ಇರೋದು. ಯಾವ ಜೀತದ ಆಳುಗಳು ಆ ಒಂದು ಕ್ವಾರ್ಟರ್ಸಲ್ಲಿ ಎಷ್ಟೋ ವರ್ಷಗಳು ತಮ್ಮ ರಕ್ತ ಬೆವರನ್ನು ಹರಿಸಿದ್ರು, ಅದಾದಮೇಲೆ ಮೊರಕ್ಕೋ ಜನಗಳವ್ರಿಗೆ ಈ ಒಂದು ಹಳ್ಳಿಯಲ್ಲಿ ಆಶ್ರಯವನ್ನು ಕೊಟ್ಟಿದ್ದಾರೆ. ಈ ಒಂದು ಹಳ್ಳಿಯ ಹೆಸರು ಗಿನೆವಾ ವಿಲೇಜ್ ಅಂದ್ಬಿಟ್ಟು. ಇವತ್ತು ಅದೇ ಬ್ಲ್ಯಾಕ್ ಜನಗಳು ಈ ಒಂದು ರೀಜನಲ್ಲಿ ಬದುಕ್ತಾ ಇದ್ದಾರೆ. ಇಲ್ಲಿ ಅವರ ಹಾಡುಗಳು ಮತ್ತು ಮ್ಯೂಸಿಕನ್ನು ನೀವು ನೋಡ್ಬೋದು, ಕೇಳ್ಬೋದು. ನಮ್ಮ ಶಿವಣ್ಣನ ಪಿಕ್ಚರು ಮತ್ತು ನಾಗಭರಣವರ ಚಿತ್ರವಾದ ಜನುಮದ ಜೋಡಿ ನೆನಪಾಗ್ತದೆ ನನಗೆ. ಕೋಲು ಮಂಡೆ ಜಂಗುಮ ದೇವ ಗುರುವೇ ಕ್ವರಣಕ್ಕೆ ದಯ ಮಾಡವ್ರೆ ಮಾಡ್ತಾ ಇದ್ದಲ್ಲ, ಅದೇ ಥರ ಇಲ್ಲಿ ಆ ಥರ ಇನ್ಸ್ಟ್ರೂಮೆಂಟ್ಸು, ಟ್ರೆಡಿಷ್ನಲ್ ಇನ್ಸ್ಟ್ರೂಮೆಂಟ್ಸು, ಇವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಇವರ ಜೀವನದಲ್ಲಿ. ಇವರ ತಾತ ಮುತ್ತ ಅಂದರು
ಈ ಒಂದು ಕಮ್ಯುನಿಟಿಯಲ್ಲಿ, ಯಾಕಂದರೆ ಇವರೆಲ್ಲ ಜೀತದ ಆಳುಗಳಾಗಿ ಈ ದೇಶಕ್ಕೆ ಬಂದು, ರೆಫ್ಯೂಜೀಸ್ ಆಗಿ ದೇಶಕ್ಕೆ ಬಂದು ಅದಾದಮೇಲೆ ಇಲ್ಲೇ ಸೆಟ್ಲ್ ಆಗಿ ಇವಾಗ ಮೊರೊಕ್ಕೋ ದೇಶದ ಸಿಟಿಸನ್ಶಿಪ್ ಇವ್ರಿಗೆ ಸಿಕ್ಕಿದೆ. ಇವರ ಕುಟುಂಬಗಳಿಗೆ ಒಳ್ಳೆಯದಾಗಲಿ. ಬಹಳ ಕಷ್ಟ, ಅದಕ್ಕೆ ಇವರು ಹಾಡಲ್ಲಿ ಪ್ರತಿ ಸರಿನೂ ದೇವ್ರನ್ನ ನೆನೆಸ್ಕೊಂಡು ಧನ್ಯವಾದ ದೇವರೇ, ನಮಗೆ ಇನ್ನೊಂದು ಜೀವನ ಕೊಟ್ಟಿದೆಯಾ ಮತ್ತು ಒಳ್ಳೆ ಲೈಫ್ ಕೊಟ್ಟಿದೆಯಾ ಅನ್ನೋ ಒಂದು ವಿಷಯದಲ್ಲಿ ಪ್ರತಿ ದಿವಸ ಹಾಡ್ತಾರೆ. ಸೊ ಯು ಸಿಂಗ್ ಫಾರ್ ಗಾಡ್ ಎವ್ರಿ ಡೇ, ಥ್ಯಾಂಕ್ ಯು, ರೈಟ್? ಹೌ ಡು ಯು ಸೇ ದಟ್? No, you say thank you to God. You start your song. How do you start? Like, Ya Rasulullah, Ya Rasulullah, Ya Rasulullah, Muhammad. ಯಾರೋ ಅಲ್ಲ ಅಂತ ಹಾಡ್ತಾರೆ. ಯಾಕೆಂದರೆ ಇವಾಗ ಎಷ್ಟು ಜೀತದಾಳಾಗಿ ಎಷ್ಟೋ ವರ್ಷಗಳು ಮೈನ್ಸಲ್ಲಿ ಕೆಲಸ ಮಾಡಿ ಕೊನೆಗೂ ಇವರಿಗೆ ಫ್ರೀಡಮ್ ಸಿಕ್ಕಿ ಇವತ್ತು ಫ್ರೀ ಸಿಟಿಸನ್ಸ್ ಆಗಿ ಮೊರೊಕ್ಕೋ ದೇಶದಲ್ಲಿ ಬದುಕ್ತಾ ಇದ್ದಾರೆ. ಒಳ್ಳೆಯದಾಗಲಿ. ವೆರಿ ಗುಡ್ ಮ್ಯೂಸಿಕ್, ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿಯ ಜನಗಳ ಒಂದು ಗಿಟಾರ್, ಸ್ಪೆಷಲ್ ಗಿಟಾರ್ ಇದೆ. ಇದರ ಹೆಸರು ಹ್ಯಾಶ್ ಹುಷ್ ಅಂದ್ಬಿಟ್ಟು. ಇದಕ್ಕೆ ನೀವು ನೋಡ್ಬೋದು 3 ತಂತಿಗಳಿದೆ. ದಿಸ್ ಇಸ್ ಅನಿಮಲ್ ಸ್ಕಿನ್, ಗೋಟ್. ಹಾಂ, ಇದು ಕ್ಯಾಮಲ್. ಓಕೆ, ಒಂಟೆಯ ಚರ್ಮ ಮತ್ತು ಇನ್ಯಾವುದೋ ಪ್ರಾಣಿಯ ಚರ್ಮದಿಂದ ಸ್ಟ್ರಿಂಗ್ಸ್ ಮಾಡಿದ್ದಾರೆ. ಸಕ್ಕದಾಗಿದೆ. ಈ ಒಂದು ಹಳ್ಳಿಯಲ್ಲಿ ಕುಡಿಯೋ ನೀರಿನ ಮಡಿಕೆಗಳನ್ನು ಯಾವ ರೀತಿ ಜೋಡಿಸಲಾಗಿದೆ ನೋಡ್ಬೋದು. ಸ್ವತಂತ್ರವನ್ನು ಕೊಟ್ಟ ಕಿಂಗ್ಡಮ್ ಆಫ್ ಮೊರೊಕ್ಕೋ, ಹಾಗೆ ಅದರ ರಾಜನ ಫೋಟೋನ ಇಲ್ಲಿ ಹಾಕಿದ್ದಾರೆ. ಡೀಪಾಗಿ ಹೋಗ್ತಾ ದೇಶದ ಬಗ್ಗೆ ತಿಳ್ಕೊಳ್ತಾ ಎಷ್ಟೆಲ್ಲ ವಿಚಾರಗಳು ಗೊತ್ತಾಗುತ್ತೆ. ಭಾಳ ಆಶ್ಚರ್ಯ ಆಗುತ್ತೆ. ಜೀತದ ಆಳುಗಳಿದ್ದರು, ಅವರು ಬೇರೆ ದೇಶದಿಂದ ಬಂದರು, ಇವತ್ತು ಅವರು ಮೊರೊಕ್ಕೋ ಸಿಟಿಸನ್ಸ್ ಆಗಿ ಬದುಕ್ತಾ ಇದ್ದಾರೆ. ನಂಬಕ್ಕೆ ಅಸಾಧ್ಯ. ಸಹಾರಾ ಮರುಭೂಮಿಯ ಮಧ್ಯ ಬಾವಿ, ನಂಬಕ್ಕೆ ಅಸಾಧ್ಯ. ಅದು ನೀರು ಎಷ್ಟು ಹತ್ತಿರದಲ್ಲಿ ಸಿಗ್ತಾ ಇದೆ ಅಂದರೆ ಕಣ್ಣಿಗೆ ಕಾಣಿಸ್ತಾ ಇದೆ. ಇದೇ ನೀರು ಇಲ್ಲಿಯ ಜನಗಳ, ಹಾಗೆ ಇಲ್ಲಿನ ಊರಿನ ಜೀವಾಳ. ಅಲ್ಲೂ ನೋಡ್ಬೋದು 1, 2, 3, 4 ಸುತ್ತಮುತ್ತ ಎಲ್ಲ ಕಡೆನೂ ಮರುಭೂಮಿ, ನಮ್ಮ ಗಾಡಿ. ವಾ ಸೂಪರ್. ಸಹಾರಾ ಮರುಭೂಮಿಯ ವಿಶಿಷ್ಟವಾದ ಜೀವನ, ಡೆಸರ್ಟ್ ಕ್ಯಾಂಪು, ಹಾಗೆ ಮರುಭೂಮಿಯಲ್ಲಿ ಜನ ಹೇಗೆ ಬದುಕ್ತಾರೆ, ಇಲ್ಲಿಯ ಬಾವಿ, ಇಲ್ಲಿಯ ಕತೆಗಳು, ಇಲ್ಲಿಯ ಜೀತದ ಆಳುಗಳು, ಸಾಕಷ್ಟು ಇಲ್ಲಿಯ ಖನಿಜಾಂಶಗಳು, ಹೇಗೆ ಫ್ರೆಂಚು ಈ ಒಂದು ದೇಶವನ್ನು ಎಕ್ಸ್ಪ್ಲಾಯ್ಟ್ ಮಾಡಿದ್ರು, ಪ್ರತಿಯೊಂದನ್ನು ಈ ವಿಡಿಯೋಲಿ ನೋಡಿದ್ವಿ. ಎಲ್ಲದಕ್ಕೂ ಕಾರಣ ನಮ್ಮ ಪ್ರೀತಿಯ ಮೊಹಮ್ಮದ್ ಬಾಯ್, ಹಾಗೆ ಅವರ ಐಡಿಯಲ್ ಡೆಸರ್ಟ್ ಕ್ಯಾಂಪ್. ಬಹಳ ಸುತ್ತಾಡಿಸಿದ್ರು, ಪರ್ಸ್ನಲಿ ಕರ್ಕೊಂಡು ಹೋಗಿ ಸುತ್ತಾಡಿಸಿದ್ರು. ಇಡೀ ಎಲ್ಲ ಪ್ರತಿಯೊಂದೂ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ರು. ಇವರಿಲ್ಲ ಅಂದಿದ್ರೆ ಈ ಒಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೈ ಬ್ರದರ್. ಯು ಆರ್ ವೆಲ್ಕಮ್. ಆ್ಯಂಡ್ ನೀವುಗಳು ಅಷ್ಟೇ to see you again with your time. Yes. And we welcome all the people, lovely people of Karnataka and India to experience. Welcome anyone to Sahara Desert of Merzouga, Morocco. ಸೊ ಈ ಒಂದು ಇವರ ಬ್ರದರ್ ಫೋನ್ ನಂಬರು ಮತ್ತು ಇವರ ಕಂಪನಿಯ ಡೀಟೇಲ್ಸನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮತ್ತು ವಿಡಿಯೋಲಿ ಕೂಡ ಹಾಕಿರ್ತೀನಿ. ನೀವು ಬಂದಾಗ ಖಂಡಿತ ಈ ಜಾಗವನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಜೈ ಕರ್ನಾಟಕ. I understand what did you say. ನೀವು ನಿನ್ನೆ ನೋಡಿದ್ರಿ 3,000 ರೂಪಾಯಿ ಫೈನನ್ನು ಕಟ್ಬಿಟ್ಟು ಓವರ್ ಸ್ಪೀಡಿಂಗ್ಗೆ ಮುಂದೆ ಹೋಗ್ತಾ ಇದ್ದೀವಿ. ಈಗಷ್ಟೇ ಪೊಲೀಸು ಮೊರೊಕ್ಕೋಲಿ ನಮ್ಮನ್ನು ಹಿಡಿದ್ರು. ಆದರೆ ಪ್ರಾಬ್ಲಮ್ ಏನಪ್ಪ ಅಂದರೆ 300 ದಿರಮ್ ಕೇಳ್ತಾ ಇದ್ದಾರೆ ಲಂಚ. ಆ್ಯಕ್ಚುಲಿ ನಮ್ಮ ಸ್ಪೀಡ್ ಇದ್ದಿದ್ದು ಸರಿಸುಮಾರು ಒಂದು 65-64 ಇದ್ವಿ ನಾವು. ಆದರೆ ಇವ್ರು ಹೇಳ್ತಾ ಇದ್ದಾರೆ 82 ಇದ್ದೀವಿ ನಾವು ಅಂತ. 82 ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ತೋರಿಸ್ತಾ ಇದ್ದಾರೆ ಮೆಷಿನಲ್ಲಿ ನೋಡಿ 82 ಇದೆ ಅಂತ. 300 ದಿರಮ್ಸ್ ಅಂದರೆ ಆಲ್ಮೋಸ್ಟು 3,000 ರೂಪಾಯಿ. ಕೇಳಕ್ಕೆ ಟ್ರೈ ಮಾತಾಡ್ತಾ ಇದ್ವಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಿತ್ತು ಫೈನು ನನ್ನ ಹೆಸರಲ್ಲಿ. ಏನೇನೋ ಬರ್ದಿದ್ದಾರೆ ನಮ್ಮ ಸ್ಪೆಲ್ಲಿಂಗು. ಗಾಡಿ ನಂಬರ್ ಎಲ್ಲ ರಾಯಲ್ ಡು ಮರೋಕ್ ಅಂದರೆ ಇದು ಗೌರ್ಮೆಂಟ್ದು. ಕರೆಕ್ಟಾಗಿ ಪ್ರಾಂಪ್ಟಾಗಿ ಚೀಟಿ ಕೊಟ್ಟು ಸೈನ್ ಮಾಡಿಸಿ, ಯಾರ್ಯಾರು ಆಫೀಸರ್ಸ್ ಇದ್ದರು ಎಲ್ಲ ಸೈನ್ ಮಾಡಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಕೆಲವು ಸಲ ಆಗುತ್ತೆ. ಮುಂದಕ್ಕೆ ಹೋಗೋಣ ಬನ್ನಿ. ವಾಪಸ್ ಹೋಗೋ ದಾರಿಯಲ್ಲಿ ಅದೇ ಜಾಗದಲ್ಲಿ ಪಾಸ್ ಆಗ್ತಾ ಇದೀವಿ. ಭಯ ಅಂದರೆ ಭಯ. ಮರ, ಗಿಡ, ಪ್ರಾಣಿ, ಪಕ್ಷಿ ಯಾವುದು ನೋಡಿದ್ರೂ ಪೊಲೀಸ್ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಬಟ್ ಏನಂದರೆ ಮೀನಿಂಗ್ಲೆಸ್ ಅಂತ ಅನ್ನಿಸ್ತು. ಯಾಕೆಂದರೆ ಕೆಲವು ಕಡೆ ನೋಡಿ
60 ಸ್ಪೀಡ್ ಅಂತ ತೋರಿಸ್ತಾರೆ. 60 ಸ್ಪೀಡ್ ಆಗಿ 10 ಮೀಟರ್ಗೆ 40-20 ಅಂತ ಹಾಕ್ತಾರೆ. ಅಂದರೆ ಲಿಟ್ರಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಇಂಪಾಸಿಬಲ್. ಈಗ ಸದ್ಯಕ್ಕೆ ಇದು 60 ಸ್ಪೀಡು, 60 ಸ್ಪೀಡಲ್ಲಿದ್ದೀವಿ. ಇದಕ್ಕಿಂತ ಜಟ್ಕಾ ಗಾಡಿನೇ ಬೆಟ್ರು. ಇಷ್ಟು ಸ್ಲೋ ಹೋದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ರೀಚ್ ಆಗೋಕ್ಕೆ ಅಸಾಧ್ಯ. ಹೈವೇಯಲ್ಲಿ ಸ್ಪೀಡ್ ಲಿಮಿಟ್ನ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು. ಬರೀ ನಮ್ಮ ದೇಶದಲ್ಲೂ ಇದೇ ಪ್ರಾಬ್ಲಮ್ ಇದೆ, ಮೊರೊಕೋಲ್ ಅದೇ ಪ್ರಾಬ್ಲಮ್ಮು. ಆಲ್ಮೋಸ್ಟ್ ಎಲ್ಲ ಕಡೆನೂ 60 ಮ್ಯಾಕ್ಸಿಮಮ್ 80 ಅಷ್ಟು ಸ್ಪೀಡಲ್ಲಿ ಹೋಗೋದು ತುಂಬ ಕಷ್ಟ. ಗಾಡೀಲಿ ಚೂರು ಆಕ್ಸಲರೇಷನ್ ಕೊಡ್ತಿದ್ದಂಗೆ 80-90 ಹೋಗುತ್ತೆ. ಅಟ್ಲೀಸ್ಟ್ 100-120 2 ಸ್ಪೀಡ್ ಕೊಡಬೇಕು. ಇಲ್ಲಾಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಪ್ರತಿ ದಿವಸನೂ ಒಂದೊಂದು ದಿವಸ ಕಳಿಬೇಕಾಗತ್ತೆ ಬರೀ ರೋಡ್ ಜರ್ನೀಸ್ಗೆ. ಸೊ ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡಬೇಕು ಸರ್ಕಾರ ಕೂಡ. ಬರೀ ಫೈನ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ, ತಮ್ಮ ಜೇಬನ್ನು ತುಂಬಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಸಿಟಿಸನ್ಸ್ನ ಅಥವಾ ಟೂರಿಸ್ಟ್ಗಳನ್ನು ಎಕ್ಸ್ಟಾರ್ಟ್ ಮಾಡೋದು ಒಳ್ಳೇದಲ್ಲ, ನನ್ನ ಅಭಿಪ್ರಾಯ. ಕ್ಯಾ ಬೋಲ್ತೇವೆ ಭಾಯ್? यार मतलब अच्छा समझ नहीं में नहीं आया क्या सेंस है, मतलब 40 की स्पीड का, 60 का भी हाईवे पे 60 का भी कोई सेंस बनता कैसे है क्या? ये देखो, ये 60 है भाई. अब ऐसे इसमें तो ऐसे चल ही नहीं रहा है कि हम लोग गाड़ी में बैठे हैं, ऐसे लग रहा है. और हमको ये भी डर है कि ಯಾಕಂದ್ರೆ ನೋಡ್ರಿ, ಬಡ್ಜೆಟ್ ಟ್ರಾವೆಲರ್ಸ್ ನಾವೇನು ಕೋಟಿ ದುಡಿತಾ ಇಲ್ಲ. ನಮ್ಮದು ಕಾರ್ ಬಾಡಿಗೆನೇ 2,500 ಒಂದು ದಿವಸಕ್ಕೆ. ಪ್ರತಿ ದಿವಸ 3,000 ರೂಪಾಯಿ ನಾವು ಫೈನ್ ಕಟ್ಟಿದ್ರೆ ನಮ್ಮ ಕತೆ ಮುಗೀತು. ನಾವು ಏನು ಅಂದರೆ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾಕಂದರೆ ಇನ್ನೂ ಸಾಕಷ್ಟು ದೇಶಕ್ಕೆ ಹೋಗಬೇಕು, ಸಾಕಷ್ಟು ವೀಸಾ ಖರ್ಚಿದೆ. ಎಷ್ಟು ಖರ್ಚಿದೆ ಪ್ರತಿ ದಿವಸ ಅಂದರೆ ನಂಬಕ್ಕೆ ಅಸಾಧ್ಯ. ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ನಿಮಗೆ ಹೊಸ ವಿಷಯಗಳನ್ನ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ, ಒಳ್ಳೆ ಕಾಮೆಂಟ್ಸ್ನ ಮಾಡಿ, ಶೇರ್ ಮಾಡಿ ವಿಡಿಯೋಸ್ನ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಜಾಯಿನ್ ಬಟನ್ಗೆ ಜಾಯಿನ್ ಆಗಿ, ಹಾಗೆ ಇನ್ನೂ ಏನು ಯಾವುದೇ ರೀತಿಯಲ್ಲಾದರೂ ಕಾಂಟ್ರಿಬ್ಯೂಟ್ ಮಾಡಿ. ಯಾಕೆಂದರೆ ಇನ್ನೂ ಹೊಸ ತೋರಿಸ್ಬೇಕು ಅಂದರೆ ಮೇಯ್ನ್ ಬೇಕಾಗಿರೋದೇ ವಿಟಮಿನ್ ಎಮ್. विटामिन एम के बिना कुछ नहीं भाई विटामिन एम के बिना कुछ भी नहीं है. हाँ, विटामिन डी 12 सब बात की बातें हैं. ಸೊ ವಿಟಮಿನ್ ಎಮ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಪ್ರತಿ ದಿವಸ ಉಳಿಸ್ತೀವಿ. ಕೆಲವು ಸರಿ ನೋಡಿ, ನೆನ್ನೆ ಫೈನ್ ಕಟ್ಟಿದ್ವಿ ಅಂತ ಊಟ ತಿಂಡಿ ಕಮ್ಮಿ ಮಾಡಿದ್ವಿ, ಇನ್ನೊಂದೇನೋ ಕಮ್ಮಿ ಮಾಡಿದ್ವಿ, ಉಳ್ಕೊಳ್ಳೋ ಜಾಗ ಚೆನ್ನಾಗಿರೋದನ್ನ ಕಮ್ಮಿ ಮಾಡಿ. एक बार फाइन दे दिया, कुछ एक्स्ट्रा खर्चा हो गया ना, हम क्या करते हैं, बाकी खाने पीने में कम करते हैं, रहने में कम करते हैं. ಇಲ್ಲಾಂದ್ರೆ ಬಡ್ಜೆಟ್ ಮ್ಯಾನೇಜ್ ಆಗಲ್ಲ ರೀ. ನೀವು ಟ್ರಾವೆಲ್ ಮಾಡೋಕೆ ಅಸಾಧ್ಯ. ಅದು ಇಷ್ಟು ದಿವಸಗಳು ಇಷ್ಟು ಕಾರಲ್ಲಿ ಯಾವುದೋ ರೇರ್ ಲೊಕೇಶನ್ಗೆ ಹೋಗೋದು, ಹುಡ್ಕೊಂಡು ಹೋಗೋದು ತುಂಬ ಕಷ್ಟ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ಈಗ ನಾವು ಜಟ್ಕಾ ಗಾಡಿ ಥರ ಕಾರಲ್ಲಿ ಹೋಗ್ತಾ ಇದ್ದೀವಿ, ಅದೇ ಬೇಜಾರು. ಅಯ್ಯೋ, ಈ ರೀತಿ ಓಡಿಸಿದ್ರೆ ಸುಸ್ತಾಗ್ಬಿಡ್ತೀನಿ ನಾನು, ನಿದ್ದೆ ಬರ್ತಾ ಇದೆ. ಈಗ ಇಲ್ಲಿ ನೋಡ್ರಿ, 60 ಸ್ಪೀಡ್ ಅಂತ ಇದೆ. 60 ಸ್ಪೀಡ್ ಆಗ್ಬಿಟ್ಟು ಒಂಚೂರು ಮುಂದೆ ನೋಡಿ 20 ಅಂತ ಇದೆ. ಈಗ ನನಗೊಂದ್ಸಲ ಎಕ್ಸ್ಪ್ಲೈನ್ ಮಾಡಿ ದಯವಿಟ್ಟು, 60ಇಂದ 20ಗೆ ಹೆಂಗೆ ತೊಗೊಂಬರೋದು ಒಂದು 10 ಮೀಟರ್ ದೂರದಲ್ಲಿ ಅಂತ ಪ್ಲೀಸ್ ಹೇಳಿ. ಹೇಗೆ ತರಕ್ಕೆ ಸಾಧ್ಯ 60ಇಂದ 20ಗೆ ಅಂತ? ನಾವು ನಿನ್ನೆ ಕಟ್ಟಿದಂತಹ ಫೈನು ಎಷ್ಟು ಇನ್ಸೆನ್ಸಿಬಲ್ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, 60 ಬೋರ್ಡ್ ಇದೆ. 60 ಸ್ಪೀಡಲ್ಲಿ ಇಲ್ಲಿ ಹೋಗಬೇಕು ನೋಡಿ. ನಮ್ಮ ಕಾರ್ ಇಲ್ಲಿದೆ. ಇಲ್ಲಿಂದ ಕೇವಲ 15ರಿಂದ 20 ಮೀಟ್ರಲ್ಲಿ ಇದೇ ಜಾಗದಲ್ಲಿ 20 ಕಿಲೋಮೀಟರ್ ಸ್ಪೀಡನ್ನು ಇಟ್ಟಿದ್ದಾರೆ. ಹೇಗೆ ಒಂದೇ ಕ್ಷಣದಲ್ಲಿ ಮನುಷ್ಯ 60ಇಂದ 20ಗೆ ಬರೋಕ್ಕೆ ಸಾಧ್ಯ? ಅದು ಕಾರಲ್ಲಿ. ಯೋಚನೆ ಮಾಡಿ ನೋಡಿ, ಇಲ್ಲಿ 20 ಇದೆ, ಹೇಗೆ ಬರೋದು? ಲಿಟ್ರಲಿ ಇಂಪಾಸಿಬಲ್ಲು, ಭಾಳ ಸೆನ್ಸ್ಲೆಸ್ ಕೂಡ. ಸೊ ಈ ರೀತಿ ಜನರನ್ನ ಲೂಟಿ ಮಾಡೋದು ಮೊರೊಕೊ ಸರ್ಕಾರ ಬಿಡಬೇಕು. ನಾವು ಬಂದು ತಲುಪಿದ್ದೀವಿ ಎರ್ಫೌಂದ್ ಅನ್ನೋ ಒಂದು ನಗರ. ಇನ್ನೂ ಈದ್ ಹಬ್ಬದಿಂದ ಸುಧಾರಿಸ್ಕೊಂಡಿಲ್ಲ ಜನ. ಯಾರು ಮಾರ್ಕೆಟ್ ಓಪನ್ ಮಾಡಿಲ್ಲ, ಏನೂ ಓಪನ್ ಮಾಡಿಲ್ಲ. ಇಲ್ಲಿ ಬಹಳ ವಿಶೇಷ ಏನಂದರೆ, ಖರ್ಜೂರದ ಮಾರುಕಟ್ಟೆ ಇದೆ, ಅತ್ಯಂತ ದೊಡ್ಡ ಖರ್ಜೂರದ ಮಾರ್ಕೆಟು. ಆದರೂ ಅದು ಕೂಡ ಬಂದ್ ಮಾಡಿದ್ದಾರೆ ಮಾರ್ಕೆಟು. ಕಳೆದ 4 ದಿವಸದಿಂದ ಅದು ಕೂಡ ವರ್ಕ್ ಆಗ್ತಾಯಿಲ್ಲ. ಆದರೂ ಹಂಗೆ ಹಿಂಗೆ ಹುಡುಕಿ ಇಷ್ಟು ದೂರ ಬಂದ ಮೇಲೆ ಇಲ್ಲಿಯ ರಸವತ್ತಾದ ಖರ್ಜೂರವನ್ನು ತಿನ್ನಲೇಬೇಕು ಅಂತ ಡಿಸೈಡ್ ಮಾಡಿ 40 ದಿರಮ್ಗೆ ಅರ್ಧ kg ಇಲ್ಲಿನ ಸ್ಪೆಷಲ್ ಖರ್ಜೂರವನ್ನು ತೊಗೊಂಡಿದ್ದೀವಿ. ನೋಡೋಕ್ಕೆ ಸಿಕ್ಕಾಪಟ್ಟೆ ಜ್ಯೂಸಿಯಾಗಿದೆ. ಡಬ್ಬದಿಂದ ಸೀದಾ ಮೊದಲ ಖರ್ಜೂರ ಬಾಯಿಗೆ. ಖರ್ಜೂರ ಒಳ್ಳೆ ಬ್ಲಡ್ ಪ್ಯೂರಿಫೈಯರು, ಮತ್ತು ಸಾಕಷ್ಟು ಎನರ್ಜಿ ಕೊಡುತ್ತೆ. ಈ ಡೆಸರ್ಟ್ ವೆದರ್ ಅಂತ ತಡ್ಕೊಳ್ಳೋ ಶಕ್ತಿ ಕೊಡುತ್ತೆ. ಆ ಶುಗರ್ಸು ಮತ್ತು ಸಾಕಷ್ಟು ಮಿನರಲ್ಸ್ ಕೊಡುತ್ತೆ. ಸಾಧ್ಯವಾದಷ್ಟು ನಾವೇನು ಮಾಡ್ತೀವಿ ಅಂದರೆ, ಟ್ರಾವೆಲಲ್ಲಿ ಅಲ್ಲಿಯ ಲೋಕಲ್ ಊಟ ತಿಂಡಿಗಳು, ಅಲ್ಲಿಯ ಲೋಕಲ್ ಏನು ಫೇಮಸ್ ಇರುತ್ತೋ ಅದನ್ನೇ ತೊಗೋತೀವಿ. ಯಾಕಂದರೆ ಅದೇ ಫ್ರೆಶ್ ಆಗಿರೋದು. ಮಿಕ್ಕಿದೇನೋ ನಮಗೆ ಬೇಕಾಗಿರೋ ಬಿಸ್ಕೆಟು ಚಾಕ್ಲೇಟ್ ತೊಗೊಂಡ್ರೆ ಅದು ಫ್ರೆಶ್ ಆಗಿರೋಲ್ಲ. ನೀವುಗಳು ಅಷ್ಟೇ ಟ್ರಾವೆಲ್ ಮಾಡಿದಾಗ ಆ ಊರಿನ ಇತಿಹಾಸವನ್ನು ತಿಳ್ಕೊಳ್ಳಿ. ಆ ಊರಲ್ಲಿ ಏನು ತುಂಬ ಚೆನ್ನಾಗಿ ಸಿಗುತ್ತೆ ಅದನ್ನು ಪರ್ಚೇಸ್ ಮಾಡಿ ತಿನ್ನಿ, ಆವಾಗ ಒಳ್ಳೆ ಮಜಾ ಸಿಗುತ್ತೆ.
ಮೂರನೇ ಸಲ ಪೆಟ್ರೋಲನ್ನು ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ. ಮತ್ತೆ ಪೆಟ್ರೋಲ್ ಖಾಲಿ ಆಯಿತು. 120 ರೂಪಾಯಿ 1 ಲೀಟ್ರು. ಪ್ರತಿ ಸರಿ ಪೆಟ್ರೋಲ್ ಹಾಕ್ಸ್ಬೇಕಾದ್ರೂ ಲೈಸೆನ್ಸ್ ತೋರಿಸ್ಬೇಕು. ಲೈಸೆನ್ಸ್ ತೋರಿಸ್ದೆ ನಿಮಗೆ ಪೆಟ್ರೋಲೇ ಹಾಕಲ್ಲ. ತೋರಿಸು ಅಂತ ಹೇಳ್ತಾರೆ. ತೋರಿಸು ಅಂತ ಹೇಳಿ ನೋಡ್ತಾರೆ ಇವನ್ನೆಲ್ಲ. ಅದಾದಮೇಲೆ ಹಾಕೋದು. ಅದೇನು ಸಿಸ್ಟಮ್ ಅಂತ ನನಗೂ ಅರ್ಥ ಆಗಲಿಲ್ಲ. ಇದಿಷ್ಟು ನಮ್ಮ ಗಾಡಿಯ ಡಾಕ್ಯುಮೆಂಟೇಷನ್ನು, ಕಾರ್ಡು, ಇನ್ಶೂರೆನ್ಸು ಪ್ರತಿಯೊಂದು ಇದೆ. ನಮ್ಮ ಡ್ರೈವರ್ಸ್ ಕಂಪನಿ ಇದಿಷ್ಟನ್ನು ಆರ್ಗನೈಸ್ ಮಾಡಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನನ್ನ ಕರುನಾಡಿನ ಲೈಸೆನ್ಸನ್ನ ಇಟ್ಕೋಬೇಕು. ಕರ್ನಾಟಕ ಲೈಸೆನ್ಸ್ನ ಕೂಡ ಕೇಳ್ತಾರೆ, ಅಂದರೆ ನನ್ನ ದೇಶದ ಲೈಸೆನ್ಸನ್ನು. ಇದನ್ನು ತೋರಿಸಿದ್ರೆ ಸಾಕು. ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಅವಶ್ಯಕತೆ ಇಲ್ಲ. ನಾನು ಯಾವುದಕ್ಕೂ ಸೇಫ್ಟಿ ಸೈಡಲ್ಲಿ ಇಂಟರ್ನ್ಯಾಷನಲ್ IDP ಕೂಡ ತೊಗೊಂಡಿದ್ದೆ. ಅದಕ್ಕೊಂದು 4,500 ರೂಪಾಯಿ ಆಲ್ಮೋಸ್ಟ್ ಇನ್ವೆಸ್ಟ್ ಮಾಡಿದೆ. ಬಟ್ ಯೂಸ್ ಆಗ್ತಾ ಇಲ್ಲ ಅದೇನು. 600 ದಿರಮ್ಸ್ ಆಯಿತು. ಪ್ರಾಬ್ಲಮ್ ಏನಂದರೆ ಕ್ಯಾಶ್ ಮಾತ್ರ ತೊಗೋತಾರೆ ಈ ಪೆಟ್ರೋಲ್ ಬಂಕಲ್ಲಿ. ನಾವು ಪ್ರತಿ ಸರಿ ಕ್ಯಾಶ್ನ ವಿಡ್ರಾ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ 2,000 ದಿರಮ್ ಮಾತ್ರ ವಿಡ್ರಾ ಮಾಡೋಕ್ಕಾಗೋದು. 2,000 ದಿರಮ್ಗೆ ನಮ್ಗೆ ಆಲ್ಮೋಸ್ಟ್ ಒಂದು 800 ರೂಪಾಯಿ ಅಥವಾ 700 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಬೀಳುತ್ತೆ. ಪ್ರತಿ ಸರಿ ನಾವು ಈ ಥರ ದುಡ್ಡು ಕೊಡ್ತಾ ಹೋದರೆ ಮತ್ತೆ ವಿಡ್ರಾ ಮಾಡೋದಕ್ಕೆ ಮತ್ತೆ 700 ರೂಪಾಯಿ ಖರ್ಚು ಮಾಡಬೇಕು. ಸೊ ಆ ರೀತಿ ಲಾಸ್ ಆಗುತ್ತೆ. ಅದೇ ಕಾರ್ಡಲ್ಲೇ ತೊಗೊಂಬಿಟ್ರೆ ಇವರು ನಮಗೆ ಸ್ವಲ್ಪ ಹಣ ಉಳಿತಾಯ ಆಗುತ್ತೆ. ಸಿಟಿ ಕಡೆ ತೊಗೊಳ್ತಾ ಇದ್ರು, ಬಟ್ ಇದು ಸ್ವಲ್ಪ ಊರ ಕಡೆ ಹಳ್ಳಿ ಕಡೆ ಬಂದಿದ್ದೀವಲ್ಲ, ಇಲ್ಲಿ ತೊಗೊಳ್ತಾ ಇಲ್ಲ. ಇವೆಲ್ಲ ನಿಮಗೆ ಬಹಳ ಉಪಯುಕ್ತ ಇನ್ಫಾರ್ಮೇಷನ್. ನೀವು ಟ್ರಾವೆಲ್ ಮಾಡಬೇಕಾದ್ರೆ, ನೀವು ಕಾರ್ ಡ್ರೈವಿಂಗ್ ತೊಗೊಂಡ್ರೆ ಈ ಥರ ಟಿಪ್ಸ್ ಎಲ್ಲ ಬಹಳ ಹೆಲ್ಪ್ ಆಗುತ್ತೆ ಅಂತ ಪ್ರತಿಯೊಂದು ವಿಷಯನೂ ಚಿಕ್ಕದಾಗಿದ್ರೂ ಎಕ್ಸ್ಪ್ಲೇನ್ ಮಾಡಿ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಪೆಟ್ರೋಲ್ಗೆ 600 ದಿರಮ್ ಕೊಟ್ಟಿದ್ದಕ್ಕೆ ನಮ್ಮ ಹತ್ರ ಇದ್ದಿದ್ದು ದುಡ್ಡೆಲ್ಲ ಖಾಲಿ ಆಗೋಯಿತು. ಅದಕ್ಕೆ ಕೈಲಾಶು ATMಗೆ ಹೋಗ್ತಾ ಇದ್ದಾರೆ ದುಡ್ಡನ್ನು ವಿಡ್ರಾ ಮಾಡೋದಕ್ಕೆ. ಪ್ರತಿ ಸರಿ 2,000 ದಿರಮ್ ಮಾತ್ರ ವಿಡ್ರಾ ಮಾಡ್ಬೋದು. ಅಂದರೆ ಹತ್ತತ್ರ 19,500 ಏನೋ ಬರುತ್ತೆ, ಅಷ್ಟು ಮಾತ್ರ. ಆಮೇಲೆ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ರೀತಿಯ ಚಾರ್ಜಸ್ ಇದೆ. ಅದು ಒಂದು ಸ್ವಲ್ಪ ಕಷ್ಟ ಹ್ಯಾಂಡ್ಲ್ ಮಾಡೋದಕ್ಕೆ. ನೋಡಿಕೊಂಡು ಕಮ್ಮಿ ಚಾರ್ಜಸಲ್ಲಿರೋ ಬ್ಯಾಂಕ್ ತೊಗೊಳ್ಬೇಕು, ಇಲ್ಲಾಂದರೆ ತುಂಬ ಲಾಸ್ ಆಗುತ್ತೆ ದುಡ್ಡು. 1 ರೂಪಾಯಿ ಮ್ಯಾಟ್ರ್ ಆಗುತ್ತೆ ರೀ ಟ್ರಾವೆಲಲ್ಲಿ. ಕೈಗೆ ಬಂತು ಗರಿ ಗರಿ ಆದ ಮೊರಕ್ಕೋ ಲಕ್ಷ್ಮಿ. ಇದರ ಮೇಲೆ ಈ ದೇಶದ ರಾಜ ಹಸನ್ 6 ಅವರ ಚಿತ್ರ ಇದೆ. ಹಾಗೆ ಕೆಲವು ಡಿಸೈನ್ಸ್ನ ಕೂಡ ಹಾಕಿದ್ದಾರೆ, ಈ ದೇಶದ ಡಿಸೈನ್ಸು. 200 ರೂಪಾಯಿ ನೋಟು 6 ಬ್ಲೂ ಕಲರ್ ಶಫ್ಶವನ್ ಕಲರ್ ಕೊಟ್ಟಿದ್ದಾರೆ. ಗರಿ ಗರಿ ಲಕ್ಷ್ಮಿ ಸೂಪರ್.